ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪ್ರಧಾನಮಂತ್ರಿಯವರ ಅಧಿಕಾರಾವಧಿ ಪಾರ್ಲಿಮೆಂಟ್ನ, ಅದರಲ್ಲೂ ಲೋಕಸಭೆಯ ವಿಶ್ವಾಸವನ್ನು ಗಳಿಸುವವರೆಗೂ. ಪ್ರಧಾನಮಂತ್ರಿಯವರು ಲೋಕಸಭೆಯಲ್ಲಿ ಬಹುಮತ ಇರುವವರೆಗೂ ಅಧಿಕಾರ ಹೊಂದಿರುತ್ತಾರೆ. ಲೋಕಸಭೆಯಲ್ಲಿ ವಿಶ್ವಾಸ ಕಳೆದುಕೊಂಡ ನಂತರ ಪ್ರಧಾನಮಂತ್ರಿಗಳು ರಾಜೀನಾಮೆ ನೀಡುತ್ತಾರೆ. 3 is the right answer. ಭಾರತೀಯ ಸಂವಿಧಾನದ ಅಡಿಯಲ್ಲಿ ಪ್ರಜೆಯು ಕಾನೂನಿನ ರೀತಿಯಂತೆ ಕ್ರಮ ತೆಗೆದುಕೊಂಡಾಗ ಮಾತ್ರ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದಿಂದ ವಂಚಿತನಾಗುವುದು. ಸೊ 3 is the right answer. ಕೆಳಗಿನವರಲ್ಲಿ ಯಾರು ಅಂತರ ರಾಜ್ಯಸಭೆಯ ಸದಸ್ಯರಾಗಿದ್ದಾರೆ? ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ರಾಷ್ಟ್ರಪತಿ ಆಡಳಿತದಲ್ಲಿ ರಾಜ್ಯಗಳ ರಾಜ್ಯಪಾಲರು, 6 ಕ್ಯಾಬಿನೆಟ್ ಸಚಿವರು. ಹಾಗಾದರೆ ಸರಿಯಾದ ಉತ್ತರ ಎ, ಬಿ ಮತ್ತು ಡಿ. ಅಂದರೆ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಹಾಗೂ 6 ಕ್ಯಾಬಿನೆಟ್ ಸಚಿವರು ಅಂತರ ರಾಜ್ಯಸಭೆಯ ಸದಸ್ಯರು. 4 is the right answer. ಭಾರತೀಯ ಮಹಿಳೆಯು ಅಂತಾರಾಷ್ಟ್ರೀಯ ಸೌಂದರ್ಯ ಪ್ರದರ್ಶನಗಳಲ್ಲಿ ಭಾಗವಹಿಸಿದ್ದು ಮಿಸ್ ವರ್ಲ್ಡ್ ಬಿರುದನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ರೀಟಾ ಫಾರಿಯಾ. ರೀಟಾ ಫಾರಿಯಾ ಅವರು 1966ರಲ್ಲಿ ಪ್ರಥಮ ಭಾರತೀಯ ವಿಶ್ವ ಸುಂದರಿಯಾಗಿ ಹೊರಹೊಮ್ಮಿದರು. ಐಶ್ವರ್ಯ ರೈ 1994, ಡಯಾನಾ ಹೇಡನ್ 1997, ಪ್ರಿಯಾಂಕಾ ಚೋಪ್ರಾ 2000, ಮಾನುಷಿ ಚಿಲ್ಲರ್ 2017 ಕ್ರಮವಾಗಿ ಭಾರತೀಯ ವಿಶ್ವ ಸುಂದರಿಯರು. 1 is the right answer. ಬೆಲೆಗಳ ಸಾಮಾನ್ಯ ಮಟ್ಟದಲ್ಲಿ ಹೆಚ್ಚಳ ಉಂಟಾಗುವ ಕಾರಣವೆಂದರೆ ಎ, ಹಣ ಪೂರೈಕೆಯಲ್ಲಿ, ಬಿ, ಉತ್ಪನ್ನದ ಮೊತ್ತದ ಮಟ್ಟದಲ್ಲಿನ ಕುಸಿತ, ಸಿ, ಪರಿಣಾಮಕಾರಿ ಬೇಡಿಕೆಯಲ್ಲಿನ ಹೆಚ್ಚಳ. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳು ಎ, ಬಿ ಮತ್ತು ಸಿ. ಅಂದರೆ ಬೆಲೆಗಳ ಸಾಮಾನ್ಯ ಮಟ್ಟದಲ್ಲಿ ಹೆಚ್ಚಳ ಉಂಟಾಗಲು ಕಾರಣ ಈ 3 ಕೂಡ ಹೌದು. 4 is the right answer. ಬೈಸಿಕಲ್ಗಳು, ಕಾರುಗಳಲ್ಲಿ ಬಾಲ್ ಬೇರಿಂಗ್ ಅನ್ನು ಉಪಯೋಗಿಸಲಾಗುವುದು ಏಕೆಂದರೆ ಚಕ್ರ ಮತ್ತು ಅಚ್ಚುಗಳ ನಡುವಣ ಸಂಪರ್ಕದ ಪರಿಣಾಮಕಾರಿ ವಿಸ್ತೀರ್ಣವು ಕಡಿಮೆಯಾಗಲಿಕ್ಕೆ. ಸೊ 2 is the right answer. ಮಿಂಚಿನ ವಾಹಕಗಳ ಕಟ್ಟಡವನ್ನು ಮಿಂಚಿನ ಹೊಡೆತಗಳಿಂದ ರಕ್ಷಿಸಲು ಉಪಯೋಗಿಸುತ್ತಾರೆ. ಈ ಕೆಳಗಿನ ಯಾವ ಹೇಳಿಕೆಗಳು ಮಿಂಚಿನ ವಾಹಕಗಳನ್ನು ಕುರಿತಂತೆ ಸತ್ಯವಾಗಿರುವುದು? 1, ಮಿಂಚಿನ ವಾಹಕಗಳು ಅದರ ತುದಿಯಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಸೃಷ್ಟಿ ಮಾಡುತ್ತದೆ. ಇದರಿಂದ ಮಿಂಚಿನ ಹೊಡೆತಗಳು ಅದಕ್ಕೆ ಕೊಟ್ಟು ಬಡಿಯುತ್ತದೆ. 2, ಮಿಂಚಿನ ವಾಹಕಗಳು ಹೊಡೆತಗಳ ಪರಿಣಾಮಗಳನ್ನು ಕಡಿಮೆ ಮಾಡುತ್ತವೆ, ಕಟ್ಟಡದ ಮೇಲೆ ವಿದ್ಯುದಾವೇಶವನ್ನು ಒಂದೇ ಸಮನಾಗಿ ಹಂಚುವುದರ ಮೂಲಕ. 3, ಮಿಂಚಿನ ವಾಹಕಗಳು ಎಲ್ಲ ವಿದ್ಯುದಾವೇಶವನ್ನು ಭೂಮಿಯ ಆಳಕ್ಕೆ ಒಯ್ಯುತ್ತವೆ. 4, ಮಿಂಚಿನ ವಾಹಕಗಳನ್ನು ಕಟ್ಟಡಕ್ಕಿಂತಲೂ ಎತ್ತರವಾದ ಸ್ಥಳದಲ್ಲಿ ಸ್ಥಾಪಿಸಲಾಗುತ್ತದೆ. ಹಾಗಾದರೆ ಸರಿಯಾದ ಉತ್ತರ 3 ಮತ್ತು 4. ಅಂದರೆ ಮಿಂಚಿನ ವಾಹಕಗಳು ಎಲ್ಲ ವಿದ್ಯುದಾವೇಶವನ್ನು ಭೂಮಿಯ ಆಳಕ್ಕೆ ಒಯ್ಯುತ್ತವೆ, ಮಿಂಚಿನ ವಾಹಕಗಳನ್ನು ಕಟ್ಟಡಕ್ಕಿಂತಲೂ ಎತ್ತರವಾದ ಸ್ಥಳದಲ್ಲಿ ಸ್ಥಾಪಿಸಲಾಗುತ್ತದೆ. 2 is the right answer. ಚಿಕುನ್ಗುನ್ಯಾ ರೋಗವನ್ನು ಹರಡಿಸುವುದು ಈಡಿಸ್ ಸೊಳ್ಳೆಗಳು. ಚಿಕುನ್ಗುನ್ಯಾ ರೋಗವು ಚಿಕ್ವಿ ಎಂಬ ಹೆಸರಿನ ಒಂದು ಆಲ್ಫಾ ವೈರಸ್ನಿಂದ ಉಂಟಾಗುವ ಸೋಂಕು. ಇದು ಈಡಿಸ್ ಈಜಿಪ್ಟ್ ಎಂಬ ಪ್ರಭೇದದ ಸೊಳ್ಳೆಯಿಂದ ಮನುಷ್ಯನಿಗೆ ಹರಡುತ್ತದೆ. ಇದು RNA ಹೊಂದಿರುವ ವೈರಸ್ ಆಗಿದೆ. 2 is the right answer. ಹಾವಿನ ವಿಷದ ವಿರುದ್ಧ ನೀಡುವ ಪ್ರತಿವಿಷ ಹೊಂದಿರುವುದು ಪ್ರತಿಕಾಯಗಳು. 3 is the right answer. ಕೆಳಗಿನವುಗಳಲ್ಲಿ ಯಾವ ಪಾಲಿಮರ್ ಪ್ರಾಣಿಗಳ ಪಿತ್ತಜನಕಾಂಗದಲ್ಲಿ ಸಂಗ್ರಹವಾಗುತ್ತದೆ? ಗ್ಲೈಕೋಜಿನ್. ಗ್ಲೈಕೋಜಿನ್ ಎಂಬುದು ಗ್ಲೂಕೋಸ್ನ ಬಹುಬಣ್ಣದ ಪಾಲಿಸ್ಯಾಕರೈಡ್ ಆಗಿದೆ. ಇದು ಮನುಷ್ಯರ, ಪ್ರಾಣಿಗಳ, ಶಿಲೀಂಧ್ರಗಳ ಮತ್ತು ಬ್ಯಾಕ್ಟೀರಿಯಾಗಳಲ್ಲಿ ಶಕ್ತಿಯ ಶೇಖರಣೆಯಾಗಿ ಕಾರ್ಯನಿರ್ವಹಿಸುತ್ತದೆ. 4 is the right answer. ಭಾರತ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನು ಯಾವ ದೇಶದ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದೆ? ರಷ್ಯಾ. ಭಾರತ ಮತ್ತು ರಷ್ಯಾ ದೇಶ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯು ನವೆಂಬರ್ 2006ರಿಂದ ಕಾರ್ಯನಿರ್ವಹಣೆ ಪ್ರಾರಂಭವಾಗಿದೆ. ಬ್ರಹ್ಮೋಸ್ ಎಂಬ ಹೆಸರು ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಾಸ್ಕೋ ನದಿಯಿಂದ ರಚಿಸಲಾಗಿದೆ. 3 is the right answer. ಭಾರತೀಯ ವಾಕ್ ಮತ್ತು ಶ್ರವಣ ಸಂಸ್ಥೆ ಇರುವ ಸ್ಥಳ
ಮೈಸೂರು. ಭಾರತೀಯ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರಿನಲ್ಲಿದೆ. 1 ಈಸ್ ದಿ ರೈಟ್ ಆನ್ಸರ್. 1976ರಲ್ಲಿ ಮಾಡಿದ ಯಾವ ಸಂವಿಧಾನದ ತಿದ್ದುಪಡಿಯಿಂದ ನಾಗರಿಕರ ಮೂಲಭೂತ ಕರ್ತವ್ಯಗಳ ಬಗ್ಗೆ ಅನುಚ್ಛೇದ 51 ಎ ನಲ್ಲಿ ಅಳವಡಿಸಿಕೊಳ್ಳಲಾಯಿತು? 42ನೇ ತಿದ್ದುಪಡಿ. ಸರ್ದಾರ್ ಸ್ವರ್ಣಸಿಂಗ್ ಸಮಿತಿಯನ್ನು ಮೂಲಭೂತ ಕರ್ತವ್ಯಗಳ ಬಗ್ಗೆ ಅಧ್ಯಯನ ಮಾಡಲು ಏರ್ಪಡಿಸಲಾಗಿತ್ತು. ಅವರು ರಷ್ಯಾದ ಸಂವಿಧಾನದಲ್ಲಿದ್ದ ಮೂಲಭೂತ ಕರ್ತವ್ಯಗಳನ್ನು ಅಧ್ಯಯನ ಮಾಡಿ ಭಾರತದ ಸನ್ನಿವೇಶಕ್ಕೆ ಸೂಕ್ತವಾಗುವ ಮೂಲಭೂತ ಕರ್ತವ್ಯಗಳನ್ನು ಶಿಫಾರಸು ಮಾಡಿದರು. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಒಕ್ಕೂಟದ ಕಾರ್ಯಾಂಗ ಒಳಗೊಂಡಿರುವುದು ಮೇಲಿನ ಎಲ್ಲ, ಅಂದರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಮಂತ್ರಿಮಂಡಲ. ಕೇಂದ್ರ ಸರ್ಕಾರವು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಕೇಂದ್ರ ಸಚಿವ ಸಂಪುಟ, ಅಟಾರ್ನಿ ಜನರಲ್, ಲೋಕಸಭೆ, ರಾಜ್ಯಸಭೆ ಹಾಗೂ ಸುಪ್ರೀಂ ಕೋರ್ಟ್, ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅನ್ನು ಒಳಗೊಂಡಿದೆ. ಭಾರತದ ಸಂಸತ್ತು ಅದರ ಕಾರ್ಯವಿಧಾನವನ್ನು ಸಂವಿಧಾನದ 5ನೇ ಭಾಗದಲ್ಲಿ ವಿವರಿಸಲಾಗಿದೆ. ಸೊ ಭಾರತದ ಒಕ್ಕೂಟದ ಕಾರ್ಯಾಂಗ ಇವೆಲ್ಲವನ್ನು ಕೂಡ ಒಳಗೊಂಡಿದೆ. 4 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿರುವುದಿಲ್ಲ? ಅವರ ಅಧಿಕಾರಾವಧಿ 5 ವರ್ಷ ಅಥವಾ 62 ವರ್ಷದ ವಯಸ್ಸಿನವರೆಗೆ ಯಾವುದು ಮೊದಲು ಅದು ಹೊಂದಿರುತ್ತಾರೆ. ಈ ಹೇಳಿಕೆ ಸರಿಯಲ್ಲ. ಚುನಾವಣಾ ಆಯೋಗವು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಕೇಂದ್ರ ಚುನಾವಣಾ ಆಯೋಗವನ್ನು 1950 ಜನವರಿ 25ರಂದು ಸ್ಥಾಪಿಸಲಾಯಿತು. ಇದರ ಮುಖ್ಯ ಆಯುಕ್ತರನ್ನು ರಾಷ್ಟ್ರಪತಿ ನೇಮಿಸುವರು. ಇವರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ ವಯಸ್ಸಿನವರೆಗೆ ಇರುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಅನುಚ್ಛೇದ 24 ಇದು ಸೂಚಿಸುವುದು ಕಾರ್ಖಾನೆ ಹಾಗೂ ಇತ್ಯಾದಿಗಳಲ್ಲಿ ಬಾಲ ಕಾರ್ಮಿಕರ ನಿಷೇಧ. ಇದು ಅನುಚ್ಛೇದ 24ರ ಅಡಿಯಲ್ಲಿ ಬರುತ್ತೆ. ಇನ್ನು ಅನುಚ್ಛೇದ 16 ಸಾರ್ವಜನಿಕ ಸೇವೆಗಳಲ್ಲಿ ಸಮಾನ ಅವಕಾಶವನ್ನು ತಿಳಿಸಿದರೆ, ಅನುಚ್ಛೇದ 18 ಬಿರುದುಗಳ ನಿಷೇಧದ ಬಗ್ಗೆ ತಿಳಿಸುತ್ತೆ. ಇನ್ನು ಅನುಚ್ಛೇದ 17 ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ವಿವರಣೆಯನ್ನು ಕೊಡುತ್ತದೆ. ಸೊ 3 ಈಸ್ ದಿ ರೈಟ್ ಆನ್ಸರ್. ಒಬ್ಬ ವ್ಯಕ್ತಿಯು ರಾಷ್ಟ್ರಪತಿ ಚುನಾವಣೆಗೆ ಅರ್ಹತೆ ಪಡೆಯಲು ಮೇಲಿನ ಎಲ್ಲ, ಅಂದರೆ ಭಾರತೀಯ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಲೋಕಸಭೆಯ ಸದಸ್ಯರಾಗಿ ಚುನಾಯಿಸಲು ಅರ್ಹತೆ ಹೊಂದಿರಬೇಕು. 3 ಇವೆ 3 ಕೂಡ ಹೌದು. 4 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ ವಿಧಿ 52 ದೇಶಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕೆಂದು ತಿಳಿಸುತ್ತದೆ. ವಿಧಿ 54 ರಾಷ್ಟ್ರಪತಿಯವರ ಚುನಾವಣೆ ಬಗ್ಗೆ ತಿಳಿಸುತ್ತದೆ. ಲೋಕಸಭೆ ಚುನಾಯಿತ ಸದಸ್ಯರು, ರಾಜ್ಯಸಭೆ ಚುನಾಯಿತ ಸದಸ್ಯರು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ ಮತ್ತು ಪಾಂಡಿಚೇರಿಯ ಚುನಾಯಿತ ಸದಸ್ಯರು ವಿಶೇಷ ಮತದಾನದ ಮೂಲಕ ರಾಷ್ಟ್ರಪತಿಯವನ್ನ ಆರಿಸುವರು. ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಅಗ್ರ ನ್ಯಾಯಾಲಯದ ಸಂಸ್ಥೆ? ಇಂಟರ್ ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಇದು ವಿಶ್ವಸಂಸ್ಥೆಯ ಅಗ್ರ ನ್ಯಾಯಾಲಯದ ಸಂಸ್ಥೆ. ರಾಷ್ಟ್ರಗಳ ನಡುವೆ ಇರುವ ಬಿಕ್ಕಟ್ಟನ್ನು ಬಗೆಹರಿಸಲು ಇರುವ ಅತ್ಯುನ್ನತ ನ್ಯಾಯಾಲಯವೇ ಅಂತಾರಾಷ್ಟ್ರೀಯ ನ್ಯಾಯಾಲಯ. ಇದನ್ನು 1945ರಲ್ಲಿ ಸ್ಥಾಪಿಸಲಾಯಿತು. ಇಲ್ಲಿ 15 ಮಂದಿ ನ್ಯಾಯಾಧೀಶರನ್ನು 9 ವರ್ಷದ ಅವಧಿಗೆ ಸಾಮಾನ್ಯ ಸಭೆಯಿಂದ ಆಯ್ಕೆ ಮಾಡಲಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಜಯಲಲಿತಾ ಜನಿಸಿದ್ದು ಈ ಜಿಲ್ಲೆಯಲ್ಲಿ? ಮಂಡ್ಯ. ಅಮ್ಮ ಎಂದೇ ಖ್ಯಾತರಾಗಿದ್ದ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ 2016ರ ಡಿಸೆಂಬರ್ 5ರಂದು 68ನೇ ವಯಸ್ಸಿನಲ್ಲಿ ಚೆನ್ನೈನಲ್ಲಿ ಮರಣ ಹೊಂದಿದರು. ಇವರು 5 ಬಾರಿ ಮುಖ್ಯಮಂತ್ರಿಯಾಗಿದ್ದರು. ಕರ್ನಾಟಕ ಮೂಲದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆಯಲ್ಲಿ 1948 ಫೆಬ್ರವರಿ 24ರಂದು ಜನಿಸಿದ್ದರು. 4 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ಜಾನಪದ ನೃತ್ಯವಾಗಿರುವುದಿಲ್ಲ? ಕೂಚುಪಡಿ, ಹುತ್ತುರಿ, ಸುಗ್ಗಿ, ಯಕ್ಷಗಾನ ಇವು ಕರ್ನಾಟಕದ ಜಾನಪದ ನೃತ್ಯಗಳಾಗಿದ್ದು, ಕೂಚುಪಡಿ ನೃತ್ಯವು ಆಂಧ್ರ ಪ್ರದೇಶದ ಜಾನಪದ ನೃತ್ಯ. ಸೊ 4 ಈಸ್ ದಿ ರೈಟ್ ಆನ್ಸರ್. ಭಾರತದ ಮಾನವಶಾಸ್ತ್ರೀಯ ಸರ್ವೆ ಸಂಸ್ಥೆ ಇರುವ ಸ್ಥಳ? ಕೋಲ್ಕತ್ತಾ. ಭಾರತದ ಮಾನವಶಾಸ್ತ್ರೀಯ ಸರ್ವೆ ಸಂಸ್ಥೆ ಕೋಲ್ಕತ್ತಾದಲ್ಲಿದೆ. ಭಾರತದ ಪುರಾತತ್ವ ಸಂಸ್ಥೆ ನವದೆಹಲಿಯಲ್ಲಿದೆ. ಇದ್ದರೆ ಬೌದ್ಧ ಅಧ್ಯಯನಗಳ ಕೇಂದ್ರ ಲೇಹ್ ಹಾಗೂ ಕಲಾಕ್ಷೇತ್ರ ಚೆನ್ನೈನಲ್ಲಿದೆ. ಸೊ 4 ಈಸ್ ದಿ ರೈಟ್ ಆನ್ಸರ್. ಸಿ.ಕೆ. ನಾಯ್ಡು ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಕ್ರಿಕೆಟ್. ಬೋರ್ಡ್ ಆಫ್ ಕ್ರಿಕೆಟ್ ಕಂಟ್ರೋಲ್ ಇನ್ ಇಂಡಿಯಾದವರು ಸಿ.ಕೆ. ನಾಯ್ಡು ಪ್ರಶಸ್ತಿಯನ್ನ ನೀಡುವರು. ಕ್ರಿಕೆಟ್ ಆಟದಲ್ಲಿ ಹಿಂದಿನ ವರ್ಷ ಅತ್ಯಂತ ಒಳ್ಳೆಯ ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತದೆ.
2006-7ರಲ್ಲಿ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನ ನೀಡಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಯಾವ ನ್ಯಾಯಾಂಗ ಸಮಿತಿ ಒಂದು ಶ್ರೇಣಿ ಒಂದು ಪಿಂಚಣಿಯ ಬಗ್ಗೆ ರಕ್ಷಣಾ ಸಚಿವಾಲಯಕ್ಕೆ ತನ್ನ ವರದಿಯನ್ನ ಸಲ್ಲಿಸಿದ್ದು? ಎಲ್. ನರಸಿಂಹರೆಡ್ಡಿ ಸಮಿತಿ. ಒಂದು ಶ್ರೇಣಿ ಒಂದು ಪಿಂಚಣಿಗೆ ಸಂಬಂಧಿಸಿದ ಜಸ್ಟಿಸ್ ರೆಡ್ಡಿ ಸಮಿತಿಯು 26 ಅಕ್ಟೋಬರ್ 2016ರಂದು ತನ್ನ ವರದಿಯನ್ನು ರಕ್ಷಣಾ ಮಂತ್ರಿ ಮನೋಹರ್ ಪರಿಕ್ಕರ್ ಅವರಿಗೆ ಸಲ್ಲಿಸಿತ್ತು. 3 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ಮೊಟ್ಟ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಪ್ರಕಟವಾದ ವರ್ಷ 1842. ಮಂಗಳೂರು ಸಮಾಚಾರ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ 1842ರಲ್ಲಿ ಮೊಗ್ಲಿಗನ್ ಮಿಷನರಿ ಪ್ರಕಟಿಸಿದರು. ದಿ ಬೆಂಗಾಲ್ ಗೆಜೆಟ್ ಭಾರತದ ಅತ್ಯಂತ ಹಳೆಯ ಪತ್ರಿಕೆ. 29 ಜನವರಿ 1780ರಲ್ಲಿ ಕಲ್ಕತ್ತಾದಲ್ಲಿ ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಆರಂಭಿಸಿದ್ದರು. ಸೊ 1 ಈಸ್ ದಿ ರೈಟ್ ಆನ್ಸರ್. ಹರಿಶ್ಚಂದ್ರ ಕಾವ್ಯ ಬರೆದ ಕವಿ ರಾಘವಾಂಕ. ರಾಘವಾಂಕ ಕ್ರಿಸ್ತಶಕ 1825ರ ಕಾಲದ ಪಂಡಿತ. ಇವನ ಗುರು ಹರಿಹರ. ರಾಘವಾಂಕನು ಷಟ್ಪದಿ ಬ್ರಹ್ಮ, ಉಭಯಕವಿ ಕಮಲರವಿ, ಕವಿಶರಭ ಬೇರುಂಡ, ಕ್ರಾಂತಿಕವಿ, ಅದಟ ಕವಿ ಎಂಬ ಬಿರುದುಗಳನ್ನು ಪಡೆದಿದ್ದನು. ಹರಿಶ್ಚಂದ್ರ ಕಾವ್ಯ, ಸೋಮನಾಥ ಚರಿತ್ರೆ, ಸಿದ್ಧಾರಾಮ ಚರಿತೆ, ವೀರೇಶ ಚರಿತೆಯನ್ನ ಬರೆದನು. ಸೊ 2 ಈಸ್ ದಿ ರೈಟ್ ಆನ್ಸರ್. ಹುಚ್ಚು ಹಸು ಕಾಯಿಲೆಯನ್ನು ಹೀಗೂ ಕೂಡ ಕರೆಯುತ್ತಾರೆ. ರಾಪ್ಲೇಸಿಯಾ. ಹುಚ್ಚು ಹಸು ಕಾಯಿಲೆಯನ್ನ ರಾಪ್ಲೇಸಿಯಾ ಎಂತಲೂ ಕೂಡ ಕರೆಯುವರು. 4 ಈಸ್ ದಿ ರೈಟ್ ಆನ್ಸರ್. ಗಿಡಗಳಲ್ಲಿ ನೀರು ಮತ್ತು ಆಹಾರವನ್ನು ಸಾಗಿಸುವ ಅಂಗಾಂಶಗಳು ಕ್ರಮವಾಗಿ ಝೈಲಮ್ ಮತ್ತು ಫ್ಲೋಯಮ್. ಅಂದರೆ ಗಿಡಗಳಲ್ಲಿ ನೀರಿನ ಸಾಗಾಣಿಕೆಗೆ ಝೈಲಮ್ ಮುಖಾಂತರ ನೀರಿನ ಸಾಗಾಣಿಕೆಯಾದರೆ ಆಹಾರದ ಸಾಗಾಣಿಕೆ ಫ್ಲೋಯಮ್ ಮುಖಾಂತರ ಆಗುತ್ತದೆ. ಹಾಗಾಗಿ ಈ ಝೈಲಮ್ ಮತ್ತು ಫ್ಲೋಯಮ್ ಅನ್ನ ವಾಹಕ ಅಂಗಾಂಶಗಳು ಅಂತ ಕರೀತಾರೆ. ಸೊ ಇವು ಶಾಶ್ವತ ಅಂಗಾಂಶಗಳು. 2 ಈಸ್ ದಿ ರೈಟ್ ಆನ್ಸರ್. ಆಸ್ಟಿಯೋಫೋರೋಸಿಸ್ ಕಾಯಿಲೆಯು ಈ ಲವಣಾಂಶದ ಕೊರತೆಯಿಂದ ಬರುತ್ತದೆ. ಕ್ಯಾಲ್ಸಿಯಂ. ಕ್ಯಾಲ್ಸಿಯಂನ ಕೊರತೆಯಿಂದ ಆಸ್ಟಿಯೋಫೋರೋಸಿಸ್ ಕಾಯಿಲೆ ಬರುತ್ತದೆ. ಇದು ಶರೀರದ ಮೂಳೆಗಳನ್ನು ದುರ್ಬಲಗೊಳಿಸುವ ಕಾಯಿಲೆಯಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಮಾನವನಲ್ಲಿರುವ ಅತಿ ದೊಡ್ಡ ಮಾಂಸಖಂಡ ಗ್ಲೂಟಿಯಾಸ್ ಮ್ಯಾಕ್ಸಿಮಸ್. ಅತಿ ದೊಡ್ಡ ಮಾಂಸಖಂಡವೆಂದರೆ ಗ್ಲೂಟಿಯಾಸ್ ಮ್ಯಾಕ್ಸಿಮಸ್. ಅದೇ ಅತಿ ದೊಡ್ಡ ಮೂಳೆ ಎಂದರೆ ಫೀಮರ್ ಅಂದರೆ ತೊಡೆ ಮೂಳೆ. ಅತಿ ಚಿಕ್ಕ ಮೂಳೆ ಸ್ಟೆಪಿಸ್, ಇದು ಕಿವಿಯಲ್ಲಿದೆ. ಸೊ ದೇಹದಲ್ಲಿ ಇರುವಂತಹ ಗಟ್ಟಿಯಾದ ವಸ್ತು ಅಂದರೆ ಹಲ್ಲಿನ ಎನಾಮಲ್. 1 ಈಸ್ ದಿ ರೈಟ್ ಆನ್ಸರ್. ಮಾರ್ಚ್ 18, 1792ರಂದು ಸಹಿ ಮಾಡಿದ ಶ್ರೀರಂಗಪಟ್ಟಣಂ ಒಪ್ಪಂದ ಕೊನೆಗೊಳಿಸಿದ್ದು ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಮೂರನೇ ಆಂಗ್ಲೋ ಮೈಸೂರು ಯುದ್ಧವು 1790-92ರಂದು ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷ್ ಗವರ್ನರ್ ಜನರಲ್ ಕಾರ್ನ್ ವಾಲಿಸ್ ಮಧ್ಯೆ ನಡೆಯಿತು. ಕಾರ್ನ್ ವಾಲಿಸ್ಗೆ ಜಯ ಸಂಭವಿಸಿತು. 1792 ಮಾರ್ಚ್ 18ರಂದು ಶ್ರೀರಂಗಪಟ್ಟಣದ ಒಪ್ಪಂದದ ಪ್ರಕಾರ ಟಿಪ್ಪು ತನ್ನ ಅರ್ಧ ರಾಜ್ಯ ಮತ್ತು 333 ಲಕ್ಷ ರುಗಳನ್ನು ನೀಡಬೇಕಾಯಿತು. ಇದರಲ್ಲಿ ತನ್ನ 2 ಮಕ್ಕಳನ್ನ ಒತ್ತೆಯಾಳಾಗಿ ಇಡಬೇಕಾಯಿತು. 3 ಈಸ್ ದಿ ರೈಟ್ ಆನ್ಸರ್. ವಿಜಯನಗರದ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸಾರ್ಹವಾಗಿ ಬರೆದ ಇಟಾಲಿಯನ್ ಯಾತ್ರಿಕ ನಿಕೋಲೋ ಡಿ ಕಾಂಟಿ. ನಿಕೋಲೋ ಡಿ ಕಾಂಟಿ ಇಟಲಿಯ ವೆನಿಸ್ ಪಟ್ಟಣದವನು. ಇವನು ವಿಜಯನಗರದ 1ನೇ ದೇವರಾಯನ ಆಸ್ಥಾನಕ್ಕೆ ಕ್ರಿಸ್ತಶಕ 1420ರಲ್ಲಿ ಭೇಟಿ ನೀಡಿದನು. 3 ಈಸ್ ದಿ ರೈಟ್ ಆನ್ಸರ್. ವೈದಿಕ ಜನರು ಪ್ರಪ್ರಥಮವಾಗಿ ಬಳಸಿದ ಲೋಹ ಯಾವುದು? ತಾಮ್ರ. ವೈದಿಕ ಜನರು ಪ್ರಪ್ರಥಮವಾಗಿ ಬಳಸಿದ ಲೋಹ ತಾಮ್ರ. ವೈದಿಕ ಜನರು ಪ್ರಧಾನವಾಗಿ ಈಶ್ವರವಾದಿಗಳು. ವೈದಿಕ ಯುಗದಲ್ಲಿ ಗಾಜು ತಯಾರಿಕೆ ಆಗುತ್ತಿತ್ತು. 4 ಈಸ್ ದಿ ರೈಟ್ ಆನ್ಸರ್. ಭೂಮಿಯಿಂದ ನಕ್ಷತ್ರಗಳ ದೂರವನ್ನು ಅಳೆಯುವ ಮಾಪನ ಘಟಕ ಯಾವುದು? ಬೆಳಕಿನ ವರ್ಷ. ಡೆಸಿಬಲ್ ಅನ್ನು ಶಬ್ದ ಅಳೆಯಲು ಬಳಸುತ್ತಾರೆ. ಕಿಲೋಮೀಟರ್ ರಸ್ತೆಯ ದೂರದ ಪರಿಮಾಣವನ್ನು ಸೂಚಿಸುತ್ತದೆ. ಭೂಮಿಯಿಂದ ನಕ್ಷತ್ರ ದೂರವನ್ನು ಅಳೆಯಲು ಬೆಳಕಿನ ವರ್ಷವನ್ನು ಬಳಸುವರು. 1 ಈಸ್ ದಿ ರೈಟ್ ಆನ್ಸರ್. ಬ್ಲಾಕ್ ಚೈನ್ಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿ? 1. ಅದು ಬಿಟ್ಕಾಯಿನ್ ವಹಿವಾಟುಗಳನ್ನು ದಾಖಲಿಸುವ ಸಾರ್ವಜನಿಕ ವಿತರಣಾ ಲೆಡ್ಜರ್ ಆಗಿದೆ. 2.
ಬ್ಲಾಕ್ ಚೈನ್ ದಾಖಲೆಗಳನ್ನು ನೆಟ್ ಬ್ಯಾಂಕಿಂಗ್ ಉಪಯೋಗಿಸಿ ಡಿಜಿಟಲ್ ಸೆಂಟ್ರಲ್ ಬ್ಯಾಂಕ್ ನಿರ್ವಹಿಸುತ್ತದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಮಾತ್ರ. ಅದು ಬಿಟ್ಕಾಯಿನ್ ವಹಿವಾಟುಗಳನ್ನು ದಾಖಲಿಸುವ ಸಾರ್ವಜನಿಕ ವಿತರಣಾ ಲೆಡ್ಜರ್ ಆಗಿದೆ ಎನ್ನುವುದು ಸರಿ. ಬಿಟ್ಕಾಯಿನ್ಗಳು ವರ್ಚುಯಲ್ ಕಾಯಿನ್ಗಳಾಗಿವೆ. ವಿಶ್ವದ ಮೊಟ್ಟಮೊದಲ ಕ್ರಿಪ್ಟೋ ಕರೆನ್ಸಿಗಳಾಗಿವೆ. ಒಬ್ಬರಿಂದ ಒಬ್ಬರಿಗೆ ಯಾವುದೇ ಹಣಕಾಸಿನ ಮಧ್ಯವರ್ತಿಗಳ ಸಹಾಯವಿಲ್ಲದೆ ಎಲೆಕ್ಟ್ರಾನಿಕ್ ಹಣವನ್ನು ಕಳುಹಿಸುವುದಾಗಿದೆ. ಇದು ಮೊದಲ ವಿಕೇಂದ್ರೀಕೃತ ಡಿಜಿಟಲ್ ಕರೆನ್ಸಿ. ಸೊ 1 is the ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಸಲ್ಪಟ್ಟಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ ಥಾಮಸ್ ಕಪ್ ಟೆನಿಸ್. ಇದು ಸರಿಯಾಗಿ ಹೊಂದಿಸಲ್ಪಟ್ಟಿಲ್ಲ. ಯಾಕಂತ ಹೇಳಿದ್ರೆ ಥಾಮಸ್ ಕಪ್ ಇದು ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಪುರುಷರ ವಿಭಾಗದ ಸ್ಪರ್ಧೆಯಾಗಿದ್ದು ಈ ಸ್ಪರ್ಧೆಯನ್ನು ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಆಯೋಜಿಸುತ್ತದೆ. ಅಂದರೆ ಟೆನ್ನಿಸ್ಗೆ ಸಂಬಂಧಪಟ್ಟಿದ್ದಲ್ಲ, ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿತ್ತು. ಸೊ ಬಿ ಇಸ್ ದಿ ರೈಟ್ ಆನ್ಸರ್.